ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರೆಲ್ಲರೂ ಬಹಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡ್ಲಿಕ್ಕಾಗೇನು ಇವತ್ತು ಮೋದಿಜಿಯವರು ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನೋದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯನ್ನು ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಇದು ಅವರ ವೈಫಲ್ಯತೆ ತೋರಿಸಿಕೊಡ್ತದೆ. ಜನ ಅರ್ಥ ಮಾಡಿಕೊಳ್ಳೋದು. ಸರ್, ಈಗ ನೀಟ್ ಎಕ್ಸಾಮ್ 22ರಿಂದ 25 ಲಕ್ಷ ಜನ ಯುವಕರಿಗೆ ಇದು ದ್ರೋಹ ಮಾಡಿದ ಹಾಗೆ. ಈ ದ್ರೋಹ ಕೇಂದ್ರದ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಇದೆ. 4 ಸಲ ಇಂಥ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂಥದ್ದು ಇದು ಒಂದು ಅತ್ಯಂತ ಇವತ್ತು ಬಹಳ ಖಂಡನೀಯವಾದಂಥ ಒಂದು ಕೆಲಸ ಆಗಿದೆ. ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರತೆ ಇಲ್ಲ ಅಥವಾ ಸರ್ಕಾರನೇ ಇದರಲ್ಲಿ ಶಾಮೀಲಾಗಿದೆ ಅಂತ. ಸಿಬಿಐ ಕೊಟ್ಟಿದೆ ಸರ್. ಕೂಡಲೇ ಸಿಬಿಐ ಯಾರ ಕೈಯಲ್ಲಿದೆ? ಏನು ಸರ್ಕಾರ ಕೈಯಲ್ಲೇ ಇದೆ ಅಲ್ಲ. ಅವ್ರು ಹೇಳಿದಂಗೆ ಕೇಳ್ತಾರೆ ಇವರು. ಇವತ್ತು ನೈಜವಾದಂಥ ವರದಿಯನ್ನ ಬಂತ ನ್ಯಾಯ ಸಿಗಲ್ಲ. ಹೌದ್ರಿ. ಮತ್ತೆ ನೀಟ್ ಹಿಂದೆನೂ ಏಕಾಗಿತ್ತು. ಅದ್ರ ವರದಿಯಲ್ಲಿ ಹೋಯ್ತು. 8 ಜನಕ್ಕೆ ಶಿಕ್ಷೆ ಆಯಿತು. 8 ಜನಕ್ಕೆ ಚಾರ್ಜ್ ಶೀಟ್ ಮಾಡಿದ್ರು. ಇವತ್ತು ಏನು ನಾಟಕ ಆಡ್ತಾರ ಯುವಕರ ಜೊತೆಯಲ್ಲಿ? ಅವ್ರ ಭವಿಷ್ಯದ ಜೊತೆಯಲ್ಲಿ ನಾಟಕ ಆಡ್ತಾರ? ಇವರಿಗೆ ಮಾನ ಮರ್ಯಾದೆ ಇದೆ? ಇವರು ನೋಡಿ ಇನ್ನೇನು ಇಷ್ಟಂತ ದೊಡ್ಡ ಮಟ್ಟದ ದ್ರೋಹ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ತೊಲಗಬೇಕು.